ಸರಿ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಸರಿ, ಒಂದು ನಿಮಿಷ ಆಚಾರ್ಯ, ಕಾಲ್ ಮಾಡ್ತೀನಿ ಆಚಾರ್ಯ ಎಲ್ರಿಗೂ. ಓಕೆ. ಶ್ರೀ ಗುರುಭ್ಯೋ ನಮಃ. ಪ್ರಣಮ್ಯ ಚರಣಾಂಭೋಜಯುಗಲಂ ಕಮಲಾಪತೇಃ ಪ್ರಮಾಣಪದ್ಧತಿಂ ಕುರುಮೋ ಬಾಲಾನಾಂ ಬೋಧಿಸಿದ್ಧೇ ಅಭ್ರಮಂ ಮಂಗ್ರಹಿತಂ ಮದನಂ ಸದಾ ಆನಂದತೀರ್ಥಂ ಭಜೇತಾಪತ್ರಯಪಹಂ ಚಿತ್ರಕೃತಿಸ್ಗಂಭೀರೈ ವಾಕ್ಯಮಾನೈರಖಂಡಿತೈಃ ಗುರುಭಾವಂ ವಿನಯಂತಿ ಭಾತಿ ಶ್ರೀಜಯತೀರ್ಥವಾಕ್ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದ್ರಿಯ ಶಬ್ದೇನ ಜ್ಞಾನೇಂದ್ರಿಯಂ ಗೃಹ್ಯತೆ ತದ್ವಿವಿಧಂ. ಈಗ ಅನುಪ್ರಮಾಣದ ವಿಚಾರ ಮಾಡ್ತಾ ಬರ್ತಾ ಇದ್ದಾರೆ. ಕೇವಲ ಪ್ರಮಾಣದ ವಿಚಾರ ಮುಗಿದಿದೆ. ಅದರಲ್ಲಿ ಹಿಂದೆ ಅನುಪ್ರಮಾಣದ ಲಕ್ಷಣವೇನು ಹಾಗೂ ಅದರ ವಿಭಾಗ ಏನು, ಎಷ್ಟು ತರಹ ಅನುಪ್ರಮಾಣಗಳು ಅಂತ ವಿಚಾರ ಮಾಡಿ ಅಂತ ಅದರ ವಿಚಾರ ಎಲ್ಲ ಮಾಡಿದ್ದಾರೆ. ಈಗ ಹಿಂದೆ ಇಂದ್ರಿಯ ಅಂತ ಹೇಳಿದ್ರು. ಪ್ರತ್ಯಕ್ಷ, ಅನುಮಾನ, ಆಗಮ ಎಂಬುದಾಗಿ 3 ವಿಧ. ಅದರಲ್ಲಿ ಪ್ರತ್ಯಕ್ಷ ಲಕ್ಷಣ ಏನು ಅಂತ ಕೇಳಿದಾಗ ನಿರ್ದೋಷ ಅರ್ಥೇಂದ್ರಿಯ ಸನ್ನಿಕರ್ಷಃ ಪ್ರತ್ಯಕ್ಷಂ ಅಂತ ನಾವು ಹಿಂದಿನ ಪಾಠದಲ್ಲಿ ಆ ಲಕ್ಷಣ ತಿಳಿದಿದ್ದೇವೆ. ಅಲ್ಲಿ ಇಂದ್ರಿಯ ಅಂತ ಹೇಳಿದ್ರು. ಅರ್ಥ ಇಂದ್ರಿಯ ಸನ್ನಿಕರ್ಷಃ ಅಂತ ಹೇಳಿ ಇಂದ್ರಿಯ ಅಂತ ಅನ್ನೋ ಶಬ್ದವನ್ನು ಹೇಳಿದ್ರು. ಹಾಗಾಗಿ ಆ ಇಂದ್ರಿಯ ಅಂತ ಅನ್ನೋ ಶಬ್ದವನ್ನು ಹೇಳಿದ ಮೇಲೆ ಇಂದ್ರಿಯ ಅಂದ್ರೆ ಯಾವುದು ಇಂದ್ರಿಯ? ನಮಗೆ ಪಂಚ ಜ್ಞಾನೇಂದ್ರಿಯವೂ ಇದೆ, ಪಂಚ ಕರ್ಮೇಂದ್ರಿಯವೂ ಇದೆ. ಪಂಚ ಕರ್ಮೇಂದ್ರಿಯ ಅಂದ್ರೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಇದೆಲ್ಲವೂ ಕೂಡ ಕರ್ಮೇಂದ್ರಿಯಗಳು. ಆ ಕರ್ಮೇಂದ್ರಿಯವನ್ನು ಇಲ್ಲಿ ಇಂದ್ರಿಯ ಅಂತ ಅನ್ನೋ ಶಬ್ದದಿಂದ ಸ್ವೀಕಾರ ಮಾಡಬಾರದು. ಈ ಜ್ಞಾನದ ವಿಚಾರ ಮಾಡ್ತಾ ಇದ್ದೇವೆ. ಜ್ಞಾನ ಯಾವುದು, ಜ್ಞಾನಕ್ಕೆ ಸಾಧನೆ ಯಾವುದು ಅಂತ ವಿಚಾರ ಮಾಡ್ತಾ ಇರುವಾಗ ಕರ್ಮೇಂದ್ರಿಯದ ವಿಚಾರ ಮಾಡಬಾರದು ಸರ್ವಥ. ಅದಕ್ಕಾಗಿ ಯಾವ ಇಂದ್ರಿಯವನ್ನು ಸ್ವೀಕಾರ ಮಾಡಬೇಕು ಅಂತ ಅನ್ನೋದನ್ನು ಸ್ಪಷ್ಟೀಕರಣ ಮಾಡೋದಕ್ಕಾಗಿ ಮೊದಲನೇ ವಾಕ್ಯದಲ್ಲಿ ಇಂದ್ರಿಯ ಶಬ್ದೇನ ಜ್ಞಾನೇಂದ್ರಿಯಂ ಗೃಹ್ಯತೆ. ಇಂದ್ರಿಯ ಎನ್ನುವ ಶಬ್ದದಿಂದ ಪ್ರತ್ಯಕ್ಷದ ಲಕ್ಷಣದಲ್ಲಿ ಹೇಳಿದ ಇಂದ್ರಿಯ ಎನ್ನುವ ಏನು ಶಬ್ದವಿದೆಯೋ ಆ ಶಬ್ದದಿಂದ ಯಾವುದನ್ನು ಸ್ವೀಕಾರ ಮಾಡಬೇಕು ಅಂದ್ರೆ ಜ್ಞಾನೇಂದ್ರಿಯಂ ಗೃಹ್ಯತೆ.
ಜ್ಞಾನೇಂದ್ರಿಯವನ್ನು ಸ್ವೀಕಾರ ಮಾಡಬೇಕು. ಜ್ಞಾನೇಂದ್ರಿಯ ಅಂದ್ರೆ ಜ್ಞಾನ ಹಾಗೂ ಇಂದ್ರಿಯ ಹಾಗರ್ಥ ಅಲ್ಲ. ಜ್ಞಾನೇಂದ್ರಿಯ ಅಂದ್ರೆ ಜ್ಞಾನಕ್ಕೆ ಸಾಧನವಾದ ಇಂದ್ರಿಯ. ಅಂತಹದ್ದನ್ನು ಜ್ಞಾನೇಂದ್ರಿಯ ಅಂತ ಕರೀತಾರೆ. ಅಂತಹ ಜ್ಞಾನೇಂದ್ರಿಯವನ್ನೇ ಇಂದ್ರಿಯ ಅಂತ ಅನ್ನೋ ಶಬ್ದದಿಂದ ಸ್ವೀಕಾರ ಮಾಡಬೇಕು. ತದ್ವಿಧಂ, ಆ ಜ್ಞಾನೇಂದ್ರಿಯವು ಎರಡು ವಿಧವಾಗಿದೆ. ಯಾವುದದು? ಒಂದು ಪ್ರಮಾತೃ ಸ್ವರೂಪಂ ಹಾಗೂ ಪ್ರಾಕೃತಂಚ ಇತಿ. ಪ್ರಮಾತೃ ಸ್ವರೂಪಭೂತವಾದಂತಹ ಇಂದ್ರಿಯ ಅಂತ ಅನ್ನೋದು ಒಂದು, ಮತ್ತೊಂದು ಪ್ರಾಕೃತ ಎಂಬುದಾಗಿ ಎರಡು ವಿಧ. ಅದರಲ್ಲಿ ಏನು ಪ್ರಮಾತೃ ಸ್ವರೂಪ ಪ್ರಾಕೃತ ಇಂದ್ರಿಯ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ಸಿದ್ಧ ಇದೆ. ಅಂದ್ರೆ ನಮ್ಮ ಪ್ರಕೃತಿ ತತ್ವ, ಆ ಪ್ರಕೃತಿ ತತ್ವದ ಪರಿಣಾಮವೇ ಅಹಂಕಾರ ತತ್ವ, ಪಂಚಮಹಾಭೂತಗಳು, ಅವುಗಳ ಅಂಶದಿಂದಾಗಿ ಉಪಚಿತವಾದದ್ದನ್ನು ಪ್ರಾಕೃತ ಅಂತ ಕರೀತಾರೆ ಅಂತ ಇದನ್ನು ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಸಮರ್ಥನ ಮಾಡಿದ್ದಾರೆ. ಸೂಕ್ಷ್ಮೇಂದ್ರಿಯಾಣಿ ಸಂತ್ಯೇವ ಸುಸ್ಥೂಲಾನ್ಯಪ್ಯಹಂಕೃತೆ ತೇಷಾಂ ಭೂತೈರುಪಚಯ ಸೃಷ್ಟಿಕಾಲೇ ವಿಧೀಯತೆ ಅಂತ ಅನುವ್ಯಾಖ್ಯಾನದಲ್ಲಿ ಸಮರ್ಥನ ಮಾಡಿದ್ದಾರೆ. ಅಂದ್ರೆ ಇಷ್ಟೇ ಅಭಿಪ್ರಾಯ. ನಾವು ಇಂದ್ರಿಯದ ಈ ಒಂದು ಮಾಹಿತಿ ತಿಳಿಬೇಕು. ಏನಂದ್ರೆ ಮನಸ್ಸರ್ವೇಂದ್ರಿಯಾನಿ ಚ ಅಂತ ಹೇಳಿ ಎಲ್ಲ ಇಂದ್ರಿಯಗಳು ಹುಟ್ಟತ್ತೆ ಅಂತ ಒಂದು ವೇದದಲ್ಲಿ ಹೇಳಿದ್ದಾರೆ. ಮನಸ್ಸು, ಉಳಿದೆಲ್ಲ ಇಂದ್ರಿಯಗಳು ಎಲ್ಲವಕ್ಕೂ ಹುಟ್ಟಿದೆ ಅಂತ, ಜನ್ಯತೆ ಜಾಯತೆ ಅಂತ ಹೀಗೆ ಜನ್ಮವನ್ನು ಹೇಳಿದ್ದಾರೆ. ಆದರೆ ಇಂದ್ರಿಯಗಳಿಗೆ ಜನ್ಮವಿಲ್ಲ ಅಂತ ಹೇಳಿ ಇನ್ನೊಂದು ಮಾತಿದೆ. ಹಾಗಾದ್ರೆ ಮತ್ತೆ ಹೇಗೆ ಇಂದ್ರಿಯದ ಹುಟ್ಟತ್ತೆ ಅಂತ ಅನ್ನೋದಕ್ಕೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಪ್ರಸಂಗ ಬಂದಾಗ ಆಗ ಶ್ರೀಮದಾಚಾರ್ಯರು ಇದನ್ನು ಸಮರ್ಥನೆ ಮಾಡಿಕೊಡ್ತಾರೆ. ಸೂಕ್ಷ್ಮ ರೂಪ, ಉಪಚಯ ರೂಪ ಅಂತ ಹೀಗೆ ಎರಡು ಭಾಗ. ಅಂದ್ರೆ ಸಂಹಾರ ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಈ ವಾಯ್ಸ್ ಕಟ್ಟಾಗಿ ಕಟ್ಟಾಗಿ ಬರ್ತದೆ. ವಾಯ್ಸ್ ಕಟ್ಟಾಗಿ ಬರ್ತದೆ. ಇವಾಗ ಪರವಾಗಿಲ್ವಾ? ನಮಗೆಲ್ಲ ಚೆನ್ನಾಗಿ ಬರ್ತಾರೆ ರಂಗನಾಥ. ಕೊಂಚ ನೋಡ್ಕೊ, ಮುಂದುವರ್ಸಿ ಆಚಾರ್ಯ, ನಮಗೆ ಚೆನ್ನಾಗಿದೆ. ಓಕೆ. ಹಾಗಾಗಿ ಆ ಇಂದ್ರಿಯದ ಜನ್ಮ ಇದೆ ಅಂತ ಒಪ್ಪಬೇಕಾ ಇಲ್ಲ ಅಂತ ಒಪ್ಪಬೇಕಾ ಅಂತ, ಯದ್ಯಪಿ ನಾವೀಗ ಮಾತಾಡೋ ವಿಚಾರ ಇಲ್ಲಿ ಪ್ರಮಾಣ ಬದ್ಧತೆ ಬೇಕಾಗಿಲ್ಲ. ಬಟ್ ಆದ್ರೆ ಇಂದ್ರಿಯದ ವಿಚಾರದಲ್ಲಿ ನಮ್ಮ ಸಿದ್ಧಾಂತ ಏನಿದೆ ಅಂತ ಅನ್ನೋದಕ್ಕಾಗಿ ನಾನು ಮಾಹಿತಿ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ಆ ಪ್ರಳಯ ಕಾಲದಲ್ಲಿ ಎಲ್ಲ ಇಂದ್ರಿಯ ಏನಾಗತ್ತೆ ಅಂತಂದ್ರೆ ಸೂಕ್ಷ್ಮ ರೂಪವಾಗಿ ಬಿಡುತ್ತೆ. ಸೂಕ್ಷ್ಮ ರೂಪ ಅಂತಂದ್ರೆ ಇದಕ್ಕೆ ಯಾವುದೋ ಒಂದು ಪದಾರ್ಥವಿದೆ ಅಂತ ಇಟ್ಕೊಳ್ಳಿ. ಸುಮ್ಮನೆ ಫಾರ್ ಎಕ್ಸಾಂಪಲ್ ಬಾಳೆಹಣ್ಣು ಇದೆ ಅಂತ ಇಟ್ಕೊಳ್ಳಿ. ಅದು ಕೊನೆಗೆ ಕೊಳೆತು ಹೋಗಿ 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 ಕೊನೆಗೆ ಚಿಕ್ಕ ರೂಪವನ್ನು ತಾಳಿ ಅದು ಹಾಲಾಗಿ ಹೋಗಿ ಹಿಂಗೆ ಹೋಗ್ಬಿಡುತ್ತೆ. ಹಾಗೆ ಮನಸ್ಸು, ಇಂದ್ರಿಯ ಇವೆಲ್ಲವೂ ಏನಾಗತ್ತೆ ಅಂದ್ರೆ ಪ್ರಳಯ ಕಾಲದಲ್ಲಿ ತನ್ನ ಸೂಕ್ಷ್ಮ ರೂಪವನ್ನು ಹೊಂದತ್ತೆ. ಸೂಕ್ಷ್ಮ ರೂಪವನ್ನು ಹೊಂದೋದಂದ್ರೆ ಇಲ್ಲಿ ಅಭಿಪ್ರಾಯ ಸುಮ್ಮನೆ ಎಕ್ಸಾಂಪಲ್ ಉದಾಹರಣೆ ಕೊಟ್ಟಿದ್ದು ಅಥವಾ ಉದಾಹರಣೆ ಆದ್ರೂ ಹೇಗೆ ಗತಿ ಸಿಗಬೇಕು ಅಂತ ಅನ್ನೋದಕ್ಕಾಗಿ ಹೇಳಿದೆ ಅಷ್ಟೇ. ಹಾಗೆ ಇಂದ್ರಿಯ ಇದು ಸೂಕ್ಷ್ಮತ್ವವನ್ನು ಹೊಂದೋದು ಅಂದ್ರೆ ತಾನು ಎಲ್ಲಿಂದ ಪ್ರಾರಂಭವಾಯಿತು ಅಲ್ಲಿ ಹೋಗ್ಬಿಡೋದು. ಎಲ್ಲಿಂದ ಪ್ರಾರಂಭವಾಯಿತು ಅಂದ್ರೆ ಪ್ರಕೃತಿ ತತ್ವ, ಜಗತ್ತಿಗೆ ಕಾರಣವಾದ ಏನೊಂದು ಪ್ರಕೃತಿ ತತ್ವ ಇದೆಯೋ ಆ ಪ್ರಕೃತಿ ತತ್ವ ಅದರಲ್ಲೂ ಸೂಕ್ಷ್ಮವಾಗಿ ಕಾಣಿಸೋದಿಲ್ಲ, ಸೂಕ್ಷ್ಮ ರೂಪವಾಗಿ ಎಲ್ಲ ಇಂದ್ರಿಯಗಳು ಹೋಗಿ ಸೇರ್ಬಿಡತ್ತೆ. ಆಮೇಲೆ ಸೃಷ್ಟಿ ಕಾಲದಲ್ಲಿ ಯಾವಾಗ ಸೃಷ್ಟಿಯ ಆದಿಕಾಲದ ಬರುತ್ತೋ ಅವಾಗ ಪರಮಾತ್ಮ ಸೃಷ್ಟಿಯನ್ನು ಮಾಡುವಾಗ ಹೇಗೆ ನಾವು ಅನ್ನ, ಹುಳಿ, ಸಾರು ಎಲ್ಲವನ್ನು ಹಾಕಿ ಕಳಿಸ್ತೇವೆ, ಹಾಗೆ ಭಗವಂತ ತನ್ನ ಎರಡೂ ಕೈಗಳಿಂದಾಗಿ ಪಂಚಮಹಾಭೂತಗಳು ಪೃಥ್ವಿ ತತ್ವ, ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ ಇತ್ಯಾದಿ ಪಂಚಭೂತಗಳು, ಈ ಪಂಚಭೂತಗಳನ್ನು ಬೆರೆಸ್ತಾನೆ. ಬೆರೆಸಿ 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 ಪ್ರಕೃತಿಯ ಪರಿಣಾಮವಾದಂತ ಅಹಂಕಾರ ತತ್ವ ಅದನ್ನು ತೆಗೆದುಕೊಂಡು ಚೆನ್ನಾಗಿ ಬೆರೆಸಿದಂತಹ ಏನೊಂದು ಪಂಚಭೂತಗಳ ಅಂಶವಿದೆಯೋ ಅದರಿಂದ ಸೇರಿಸ್ತಾನೆ. ಸೇರಿಸಿದಾಗ ಅದನ್ನು ಉಬ್ಬಿಸ್ತಾನೆ. ಆ ಉಬ್ಬಿಸೋದನ್ನೇ ಉಪಚಯ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಉಪಚಯ ಅಂತ ಅನ್ನೋ ಶಬ್ದ, ಕನ್ನಡದಲ್ಲಿ ನಾವು ಹೇಳೋದಾದ್ರೆ ಉಬ್ಬಿಸೋದು. ಉದ್ದಿನ ಬೇಳೆಯನ್ನು ನೀರು ಹಾಕಿ ಆ ಬೇಳೆಯನ್ನು ಉಬ್ಬಿಸೋದು. ಹಾಗೆ ಆ ಭೂತಗಳ ಅಂಶಗಳಿಂದಾಗಿ ಅಹಂಕಾರ ತತ್ವಾದಿಗಳನ್ನೇ ಭಗವಂತ ಉಬ್ಬಿಸುವ ಕೆಲಸವನ್ನು, ಉಪಚಯ ಮಾಡುವಂತಹ ಕೆಲಸವನ್ನು ಮಾಡ್ತಾನೆ. ಸೊ ಆ ಉಪಚಯ ಅಂತ ಅನ್ನೋದು ಏನಿದೆ ಅಲ್ವಾ,
ಇದನ್ನೇ ಇಂದ್ರಿಯದ ಜನ್ಮ ಅಂತ ವ್ಯವಹಾರ ಮಾಡ್ತೇವೆ ಅಂತ ಶ್ರೀಮದಾಚಾರ್ಯ ಸಮರ್ಥನೆ ಮಾಡಿದ್ ಕೊಟ್ಟಿದ್ದು. ಹಾಗೆ ಇಂದ್ರಿಯದ ಜನ್ಮ ಅಂತ ಶಬ್ದದ ಅಭಿಪ್ರಾಯಕ್ಕೆ ಇಷ್ಟೇ ಅಭಿಪ್ರಾಯ ಉಪಚಯವಾಯಿತು ಹೊರತು ಜನ್ಮ ಜನ್ಮ ಅಂದ್ರೆ ನಿಜವಾದ ಜನ್ಮ ಅಂತ ಅರ್ಥ ಅಲ್ಲ. ಅವುಗಳ ಉಪಚಯವನ್ನು ಮಾಡಿಸಿದ ಭಗವಂತ ಅಂತ ಈ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಹಾಗೆ ಅಂತಹ ಏನೊಂದು ಇಂದ್ರಿಯವಿದು ಅದೇ ಇಂದ್ರಿಯವನ್ನೇ ಪ್ರಾಕೃತವಾದ ಇಂದ್ರಿಯ ಅಂತ ಕರಿತೇವೆ. ಅದೇ ನಮ್ಗೆ ಇರುವಂತಹ ಕಣ್ಣು, ಕಿವಿ, ಮೂಗು, ತ್ವಗಿಂದ್ರಿಯ ಅಂದರೆ ಚರ್ಮ, ಹೀಗೆ ಚಕ್ಷುರೇಂದ್ರಿಯ, ತ್ವಗಿಂದ್ರಿಯ, ಘ್ರಾಣೇಂದ್ರಿಯ, ರಸನೇಂದ್ರಿಯ, ಶ್ರೋತ್ರೇಂದ್ರಿಯ, ಇತ್ಯಾದಿಯಾದ ಇಂದ್ರಿಯಗಳು. ಇದನ್ನು ಪ್ರಾಕೃತವಾದ ಇಂದ್ರಿಯ ಅಂತ ವ್ಯವಹಾರ ಮಾಡೋದು. ಇದು ಒಂದು. ಇನ್ನೊಂದು ಮೊದಲನೇದ್ದು ಪ್ರಮಾತೃ ಸ್ವರೂಪಂ ಅಂತ ವಿಚಾರ ಮಾಡಿದ್ರು. ಆ ಪ್ರಮಾತೃ ಸ್ವರೂಪವಾದ ಇಂದ್ರಿಯ ಅಂದ್ರೆ ಏನು ಅಂತಂದ್ರೆ ಅದನ್ನು ಹೇಳ್ತಾರೆ, ತತ್ರ ಸ್ವರೂಪೇಂದ್ರಿಯಂ ಸಾಕ್ಷೀತ್ಯುಚ್ಯತೆ. ಅದಕ್ಕೆ 3 ತರಹ ಹೆಸರು. ಒಂದು ಪ್ರಮಾತೃ ಸ್ವರೂಪ ಅಂತಂತಾರೆ. ಪ್ರಮಾತೃ ಸ್ವರೂಪ ಅಂದ್ರೂ ಒಂದೇ, ಸ್ವರೂಪೇಂದ್ರಿಯ 2 ಶಬ್ದ ಒಂದೇ. ಹಿಂದೆ ಪ್ರಮಾತೃ ಅಂತ ನಾವು ಶಬ್ದವನ್ನು ಜೋಡಿಸಿದ್ದಾರೆ ಅಷ್ಟೇ, ಇರ್ಲಿ. ಪ್ರಮಾತೃ ಸ್ವರೂಪ ಭೂತವಾದ ಅಂದ್ರೆ ಸ್ವರೂಪೇಂದ್ರಿಯ ಅಂತ ಅರ್ಥ. ಸ್ವರೂಪೇಂದ್ರಿಯ ಅಂದ್ರೆ ನನ್ನ ಸ್ವರೂಪಭೂತವಾದ ಇಂದ್ರಿಯ. ಈಗ ನನ್ನ ಕಣ್ಣು, ಕಿವಿ, ಬಾಯಿ, ನಾಲಿಗೆ, ಮೂಗು ಇದೆಲ್ಲವೂ ಪ್ರಾಕೃತವಾದ ಇಂದ್ರಿಯ. ಅದು ನನ್ನಿಂದ ಭಿನ್ನವಾಗಿದೆ. ಜೀವ, ನಾನು ಆತ್ಮ, ಅವನಿಂದ ಭಿನ್ನವಾದ ಮತ್ತೊಂದು ಪ್ರಾಕೃತವಾದ ಭಗವಂತ ತಾನು ಹೀಗೆ ಉಪಚಯ ಮಾಡಿಕೊಟ್ಟು ತನಗಾಗಿ ಆ ಜೀವನಿಗೆ ಭೋಗಕ್ಕಾಗಿ ಕೊಡಲ್ಪಟ್ಟ ಇಂದ್ರಿಯ, ಅದು ಪ್ರಾಕೃತವಾದ ಇಂದ್ರಿಯ. ಆದರೆ ಇನ್ಬಿಲ್ಟ್ ಆಗಿ ಜೀವನ ಸ್ವರೂಪಭೂತವಾಗಿ ಅಂದ್ರೆ ಜೀವನದಿಂದ ಅಭಿನ್ನವಾದ ಏನೊಂದ್ರಿಯ ಇಂದ್ರಿಯ ಅದನ್ನೇ ಸ್ವರೂಪೇಂದ್ರಿಯ ಅಂತ ಕರೀತಾರೆ. ಪ್ರಮಾತೃ ಸ್ವರೂಪಭೂತವಾದ ಇಂದ್ರಿಯ ಅಂತ ಕರೀತಾರೆ. ಅದನ್ನೇ ಸಾಕ್ಷಿ ಅಂತೂ ಕರೀತಾರೆ. ಸಾಕ್ಷಿ ಸಾಕ್ಷಿ ಅಂತ ನಾವು ಶಬ್ದಕ್ಕರ್ಥ ಏನಂತಂದ್ರೆ, ಇನ್ನು ಅನೇಕ ಕಡೆ ನಾವು ಎಲ್ಲಾ ಭಾಷೆಯಲ್ಲೂ ತಮಿಳು ಆಯ್ತು ಅಥವಾ ಕನ್ನಡ ಆಯ್ತು ಎಲ್ಲಾ ಕಡೆ ನಾವು ಹೇಳ್ತೇವೆ, ಈ ವಿಷಯಕ್ಕೆ ಸಾಕ್ಷಿ ಯಾರು, ಅದಕ್ಕೆ ಯಾರು ಸಾಕ್ಷಿ ಅಂತೆಲ್ಲ ಹೇಳ್ತೇವೆ. ಸಾಕ್ಷಿ ಶಬ್ದಕ್ಕರ್ಥ ಏನಂದ್ರೆ ಸಾಕ್ಷಾತ್ ದ್ರಷ್ಟ್ರಾಹಿ ಸಾಕ್ಷಿ. ಅಂದ್ರೆ ದ್ರಷ್ಟ ಅಂದ್ರೆ ದೃಶ್ಯ ಪ್ರೇಕ್ಷಣೆ ಅಂತ ಅನ್ನೋ ಧಾತು, ಅಂದ್ರೆ ನೋಡುವುದು ಅಂತ ಅರ್ಥ. ಸಾಕ್ಷಾತ್ ದ್ರಷ್ಟ, ಸಾಕ್ಷಾತ್ತಾಗಿ ನೋಡೋದು ಅಂದ್ರೆ ತಾನೇ ನೋಡೋದು, ತಾನೇ ತಿಳಿದುಕೊಳ್ಳುವುದು ಅಂತ ಒಂದು ಅರ್ಥದಲ್ಲಿ ಸಾಕ್ಷಿ ಅಂತ ಅನ್ನೋ ಶಬ್ದವಿದೆ. ಅದನ್ನ ನಾವೀಗ ಈ ವಿಷಯಕ್ಕೆ ಯಾರು ಸಾಕ್ಷಿ, ಇನ್ನೊಬ್ಬನು ಸಾಕ್ಷಿ ಅಂತ ಹಿಂಗೆ ವ್ಯವಹಾರ ಮಾಡ್ತೇವೆ. ಆದ್ರೆ ನಿಜವಾದ ಸಾಕ್ಷಿ ಶಬ್ದಕ್ಕೆ ತಾನೇ ಸಾಕ್ಷಾತ್ತಾಗಿ ಒಂದು ವಸ್ತುವನ್ನು ತಿಳಿದುಕೊಳ್ಳುವುದು, ತಾನೇ ಹೊರತು ಮತ್ತೊಂದಲ್ಲ. ಈಗ ನೋಡಿ, ನನ್ನ ಕಣ್ಣೆದುರಿಗೆ ಪುಸ್ತಕವಿದೆ. ಪುಸ್ತಕವನ್ನು ಹೇಗೆ ನಾನು ತಿಳಿದುಕೊಂಡೆ? ನನ್ನಿಂದ ಭಿನ್ನವಾದ ಈ ಒಂದು ಪ್ರಾಕೃತವಾದ ಇಂದ್ರಿಯವಿದೆ, ನಮ್ಮ ಕಣ್ಣು, ಚಕ್ಷುರೇಂದ್ರಿಯ, ಅದರಿಂದ ನಾನು ಪುಸ್ತಕವನ್ನು ತಿಳಿದುಕೊಂಡೆ. ಇದು ಏನಾಗತ್ತೆ, ಪ್ರಾಕೃತವಾದ ಇಂದ್ರಿಯದಿಂದ ನನಗೆ ಪುಸ್ತಕದ ಜ್ಞಾನವಾಯಿತು. ಆದರೆ ಸ್ವರೂಪೇಂದ್ರಿಯ ಅಂದ್ರೆ ನನ್ನ ಸಾಕ್ಷಿ ರೂಪವಾದ ಇಂದ್ರಿಯ, ಇದು ಯಾವುದನ್ನು ಗ್ರಹಣ ಮಾಡುತ್ತೆ ಅಂತಂದ್ರೆ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ, ತಾನು ಯಾವುದನ್ನು ಗ್ರಹಣ ಮಾಡಬೇಕೋ ಅದನ್ನೂ ಗ್ರಹಣ ಮಾಡುತ್ತೆ, ನಮ್ಮ ಪ್ರಾಕೃತವಾದ ಇಂದ್ರಿಯ ಏನ್ ಗ್ರಹಣ ಮಾಡುತ್ತೋ ಅದನ್ನೂ ಗ್ರಹಣ ಮಾಡುತ್ತೆ. ಈ ಮಾತಿನಲ್ಲಿ ಒಂದು ವಾಕ್ಯ ಇದೆ ಮಾಯಾವಾದಿಗಳ ಮತದಲ್ಲಿ, ಅದನ್ನ ಒಪ್ಪೋದಿಲ್ಲ, ಅದನ್ನು ಖಂಡನೆ ಮಾಡ್ತೇವೆ, ಇರಲಿ. ಆದ್ರೆ ಅವರು ಈ ಸಾಕ್ಷಿಯ ವಿಷಯದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಸರ್ವಂ ವಸ್ತು ಜ್ಞಾತತೆಯ ಅಜ್ಞಾತತೆಯ ಸಾಕ್ಷಿ ಚೈತನ್ಯಸ್ಯ ವಿಷಯ ಏವ ಅಂತ ವಾಕ್ಯವನ್ನು ಪ್ರಯೋಗ ಮಾಡ್ತಾರೆ. ಅಂದರೆ ಯಾವುದೇ ವಸ್ತು ಇರಲಿ, ಯಾವುದೇ ವಸ್ತು ಅಂದ್ರೆ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ವಸ್ತು ಕೂಡ ಸಾಕ್ಷಿಗೆ ವಿಷಯ. ಹೇಗೆ ವಿಷಯ ಅಂತ ಕೇಳಿದ್ರೆ, ಜ್ಞಾತತೆಯ ಅಜ್ಞಾತತೆಯವ. ಮಯ ಘಟಃ ಜ್ಞಾತಃ ಅಂತ ನಾನಂದೆ ಅಂತಂದ್ರೆ ಅವಾಗ ಘಟ ಇದು ಜ್ಞಾತತೆಯ ಸಾಕ್ಷಿಗೆ ವಿಷಯ. ಮಯ ಘಟಃ ಅಜ್ಞಾತಃ ಅಂತಂದ್ರೆ ಅಜ್ಞಾತತೆಯ ಘಟವು ಸಾಕ್ಷಿಗೆ ವಿಷಯ. ಇದರಲ್ಲಿನ ಅನೇಕ ವಿಚಾರವಿದೆ. ಇಷ್ಟು ಸಾಕ್ಷಿ ವಿಷಯತ್ವ ಎಲ್ಲಾ ಕಡೆಗೆ ಇದೆ ಅಂತ ಸಮರ್ಥನೆ ಮಾಡ್ತಾರೆ. ಹಾಗೆ ನಮ್ಮ ಮತದಲ್ಲೂ ಕೂಡ ಸಾಕ್ಷಿಗೆ ವಿಷಯವಾಗತ್ತೆ ಪ್ರತಿಯೊಂದು ಅಂತ ಒಪ್ತೇವೆ, ಬಟ್ ಆದ್ರೆ ಹೀಗೆ ಒಪ್ಪೋದಿಲ್ಲ. ಹೇಗೆ ಅಂತಂದ್ರೆ, ಈಗ ಅಯಂ ಘಟಃ ಅಂತಂದು ಜ್ಞಾನ ಬಂತು. ಇದು ಯಾಕಂದ್ರೆ ಸಾಕ್ಷಿಯ ವಿಚಾರ ನಾವು ತುಂಬಾ ದೀರ್ಘವಾಗಿ ನಮ್ಮ ಸಿದ್ಧಾಂತದ ವಿಷಯವೇ ಹೆಚ್ಚಿದೆ, ಅದನ್ನು ಅಷ್ಟು ಹೇಳೋಕೆ ಎಷ್ಟು ಸಾಧ್ಯವೋ ಒಂದು 2 ನಿಮಿಷದಲ್ಲಿ ನಾನು ಹೇಳಿ ಮುಂದಿನ ವಾಕ್ಯಕ್ಕೆ ಬರ್ತೇನೆ. ಅಯಂ ಘಟಃ ಅಂತ ಅನ್ನೋ ಜ್ಞಾನ ಬಂತು. ಅಯಂ ಘಟಃ
ಅಂತ ಅನ್ನೋ ಜ್ಞಾನ ಬಂದ್ರೆ ಆಗೇನಾಗತ್ತೆ, ಆ ಜ್ಞಾನ ಯಾವುದು ನಮಗೆ ಗ್ರಹಣ ಮಾಡಿತು? ಬಾಹ್ಯವಾದ ಪದಾರ್ಥ ಇದು. ಸಾಕ್ಷಿ ಸಾಕ್ಷಿ ಅಂದ್ರೆ ಆತ್ಮ, ಸಾಕ್ಷಿ, ಜೀವ ಎಲ್ಲ ಒಂದೇ, ಸ್ವರೂಪ ಅಂತಂದ್ರೆ ಎಲ್ಲ ಒಂದೇ ಆಗ್ಬೇಕಲ್ವಾ? ಅದು ನಮಗೆ ಒಳಗಿರುವಂತಹದ್ದು. ಹೊರಗಿರುವಂತಹ ಪದಾರ್ಥವನ್ನು ಗ್ರಹಣ ಮಾಡುವ ಸಾಮರ್ಥ್ಯ ಸಾಕ್ಷಿಗೆ ಇಲ್ಲ. ಒಳಗಿದೆ ಜೀವ. ಈಗ ಉದಾಹರಣೆಗೆ ಈ ಜೀವ ಸಾಕ್ಷಿ ತಾನು ಒಳಗಿದ್ದಾನೆ, ಹಾಗಾಗಿ ಒಳಗೆ ಇರುವಂತಹದ್ದು ಯಾವುದು ಅದನ್ನು ಗ್ರಹಣ ಮಾಡ್ಲಿ. ಒಳಗಿರುವಂತಹದ್ದು ಅಂದ್ರೆ ನನ್ನ ಜ್ಞಾನ, ನನ್ನ ಸುಖ, ನನ್ನ ದುಃಖ, ಇದೆಲ್ಲೂ ಹೊರಗಿಲ್ಲ. ಹೊರಗೆ ಒಂದು ಪದಾರ್ಥ, ಭಾರಿ ನನಗೆ ಪ್ರೀತ್ಯಾಸ್ಪದವಾದ ಪದಾರ್ಥವಿದೆ, ಆ ಪದಾರ್ಥವನ್ನು ತಿಂದ ಮೇಲೆ ಸುಖವಾಯಿತು. ಆ ಸುಖ ಎಲ್ಲಿದೆ? ವೈಷಯಿಕ ಸುಖ ಅಂತಂತಾರೆ, ವಿಷಯದಿಂದ ಜನ್ಯವಾದ ಸುಖ. ಬಟ್ ಆದ್ರೆ ಸುಖ ಇದು ಒಂದು ಪದಾರ್ಥದಲ್ಲಿ, ಅನ್ನದಲ್ಲಿ ಸುಖ ಇಲ್ಲ. ಅನ್ನವೇ. ಹಾಗಾದ್ರೆ ಸುಖ, ದುಃಖ, ಜ್ಞಾನ ಇದೆಲ್ಲವೂ ಇರೋದಲ್ಲಿ ಒಳಗಡೆ ಇರೋದು. ಎಲ್ಲಿರೋದು ಒಳಗಡೆ ಅಂದ್ರೆ ಆತ್ಮನಲ್ಲಿ ಇರೋದು. ಜ್ಞಾನಾಧಿಕರಣಂ ಆತ್ಮ, ಸುಖ ದುಃಖ ಭೋಗಾಯತನಂ ಆತ್ಮ ಅಂತಂತಾರೆ. ಹಾಗಾಗಿ ಎಲ್ಲವೂ ಇರೋದು ಆತ್ಮನಲ್ಲಿ, ಜೀವನಲ್ಲಿ, ಅಂದ್ರೆ ಸಾಕ್ಷಿಯಲ್ಲಿ. ಸೊ ತನ್ನಲ್ಲಿದ್ದ ಸುಖ ದುಃಖ ಜ್ಞಾನ ಇದನ್ನು ಗ್ರಹಣ ಮಾಡಲಿ ಸಾಕ್ಷಿ. ಹೊರಗೆ ಇರುವಂತಹ ಒಂದು ಪದಾರ್ಥಗಳನ್ನು, ಈ ಪುಸ್ತಕವೇ ಆಗಲಿ, ಘಟ್ಟಾದಿ ಪದಾರ್ಥಗಳೇ ಆಗಲಿ, ಜಗತ್ತಲ್ಲಿ ನಾವು ಏನೇನ್ ನೋಡ್ತೇವೆ ಎಲ್ಲಾ ಪದಾರ್ಥಗಳಾಗ್ಲಿ, ಅದೆಲ್ಲವನ್ನು ಗ್ರಹಣ ಮಾಡುತ್ತಾನೆ ಸಾಕ್ಷಿ ಅಂತ ಹೇಗೆ ಹೇಳೋದು? ಇಲ್ಲದೆ ಹೋದ್ರೆ ಸಾಕ್ಷಿಗೆ ವಿಷಯವಾಗದೇ ಇದ್ದ ಪದಾರ್ಥ ಜಗತ್ತಿನಲ್ಲಿ ಇದೆ ಅಂತ ಆಯ್ತಲ್ವಾ? ಇಲ್ಲ, ಗ್ರಹಣ ಮಾಡಬೇಕಂತಂದ್ರೆ ಅದು ಬಾಹ್ಯವಾದ ಪದಾರ್ಥವಾಯಿತು, ಅದನ್ನು ಸಾಕ್ಷಿ ಹೇಗೆ ಗ್ರಹಣ ಮಾಡೋದು ಅಂತ ಹೀಗೆ ಅನೇಕ ಸಮಸ್ಯೆ ಇದೆ. ಅದಕ್ಕೆ ಏನ್ ಮಾಡೋದು ಅಂತಂದ್ರೆ, ಇದು ಸಾಕ್ಷಿ ತಾನು ಗ್ರಹಣ ಮಾಡೋದು, ಸಾಕ್ಷಾತ್ ಗ್ರಹಣ ಮಾಡೋದು ಕೆಲವು ಕಡೆಗೆ, ಪರಂಪರೆಯ ಗ್ರಹಣ ಮಾಡೋದು ಮತ್ತೊಂದು ಕಡೆಗೆ. ಸಾಕ್ಷಾತ್ ಯಾವುದನ್ನು ಗ್ರಹಣ ಮಾಡ್ತಾನೆ ಸಾಕ್ಷಿ ಅಂತ ಕೇಳಿದ್ರೆ, ತನ್ನಲ್ಲೇನೇ ಇರುವ ಸುಖ ದುಃಖ, ನನ್ನ ಮನೋವೃತ್ತಿಗಳು, ಜ್ಞಾನ, ಕಾಲ, ವ್ಯಾಕೃತ ಆಕಾಶ, ದೇಶ, ಇದೆಲ್ಲವನ್ನು ಗ್ರಹಣ ಮಾಡುವಾಗ ಸಾಕ್ಷಿ ಸಾಕ್ಷಾತ್ ಗ್ರಹಣ ಮಾಡುತ್ತೆ. ಆದರೆ ನಾವು ನೋಡುವ ಬಾಹ್ಯವಾದ ಜಗತ್ತಿನ ಪದಾರ್ಥನ ಗ್ರಹಣ ಮಾಡುವಾಗ ಏನ್ ಮಾಡತ್ತೆ ಅಂತಂದ್ರೆ, ಜ್ಞಾನವನ್ನು ಗ್ರಹಣ ಮಾಡುತ್ತಾ ಅಂತಂದ್ರೆ, ನಮಗೆ ಬಾಹ್ಯವಾದ ಇಂದ್ರಿಯದಲ್ಲಿ ಒಂದು ಅಯಂ ಘಟಃ ಎಂಬಂತಹ ಜ್ಞಾನ ಬಂತು. ಅಯಂ ಘಟಃ ಅಂತನ್ನುವ ಜ್ಞಾನ ಬಂದ ಮೇಲೆ ಆ ಜ್ಞಾನ ಯಾವುದರಿಂದ ನಮಗೆ ಹುಟ್ಟಿತ್ತು? ನನ್ನ ಚಕ್ಷುರೇಂದ್ರಿಯ, ಬಾಹ್ಯವಾದ ನನ್ನ ಪ್ರಾಕೃತವಾದ ಚಕ್ಷುರೇಂದ್ರಿಯಿಂದ ಹುಟ್ಟಿತು. ಹುಟ್ಟಿದ ಮೇಲೆ ಆ ಜ್ಞಾನದ ಯಥಾರ್ಥವಾಗಿದೆ, ಸತ್ಯವಾದ ಪದಾರ್ಥವನ್ನು ಗ್ರಹಿಸ್ತಾ ಇದೆ ಈ ಇಂದ್ರಿಯ ಅಂತ ನಾನು ನಿರ್ಣಯ ಮಾಡಬೇಕಂದರೆ ಅನಿವಾರ್ಯವಾಗಿ ಸಾಕ್ಷಿ ಬೇಕೇ ಬೇಕು. ಸಾಕ್ಷಿ ಯಾವಾಗ ತಾನು ಬಂದು ಅಯಂ ಘಟಃ ಇತಿ ಜ್ಞಾನವಾನ್ ಅಹಂ, ಇಷ್ಟೇ ಸಾಕು, ಬೇರೇನು ಬೇಡ. ಅಂದ್ರೆ ಅರ್ಥವೇನು ಇದಕ್ಕೆ? ಅಯಂ ಘಟಃ ಎನ್ನುವಂತಹ ಜ್ಞಾನವನ್ನು ನಾನು ಪಡೆದಿದ್ದೇನೆ. ಘಟಮಹಂ ಜಾನಾಮಿ, ಜ್ಞಾನದ ಜ್ಞಾನ. ಅಯಂ ಘಟಃ ಇದೊಂದು ಘಟದ ಜ್ಞಾನ. ಘಟಂ ಜಾನಾಮಿ, ಅನುಭವಾಮಿ, ಅನುಮಿನೋತಿ ಇತ್ಯಾದಿಯಾಗಿ ನಮಗೇನು ಆಕಾರ ಬರುತ್ತೆ, ಇದೆಲ್ಲವೂ ಕೂಡ ಏನಾಗತ್ತೆ? ಜ್ಞಾನದ ಜ್ಞಾನ. ನನಗೆ ಈ ಒಂದು ಪದಾರ್ಥದ ಜ್ಞಾನ ಬಂದಿದೆ ಎನ್ನುವ ಜ್ಞಾನ. ಆಯ್ತಲ್ಲ? ಅಂದ್ರೆ ಒಂದ್ ಸ್ಟೆಪ್ ಮುಂದೆ ಹೋದ್, ಜ್ಞಾನದ ಜ್ಞಾನ, ಈ ಪದಾರ್ಥದ ಜ್ಞಾನವನ್ನು ನಾನು ಪಡೆದಿದ್ದೇನೆ ಎನ್ನುವ ಜ್ಞಾನ ಇದೇನಿದೆ, ಇದೇ ಸಾಕ್ಷಿ ಜ್ಞಾನ ಅಂತ ಕರೆಯೋದು. ಸೊ ಆ ಸಾಕ್ಷಿ ಜ್ಞಾನದಲ್ಲಿ ಯಾವುದು ವಿಷಯ? ಘಟಜ್ಞಾನ ವಿಷಯ, ಪುಸ್ತಕ ಜ್ಞಾನ ವಿಷಯ. ಈಗ ನಾವು ಸಾಕ್ಷಿ ಎಂಬುದನ್ನು ಹಿಂಗ ಅರ್ಥ ಮಾಡಿಕ್ ಬಂದ, ಇಂದ್ರಿಯದಿಂದ ಪಡೆಯೋ ಜ್ಞಾನನ ಉಂಟಾಗೋ ಜ್ಞಾನ ಬಂದು ಸಾಕ್ಷಿ ಅಂತ ಹೇಳಿಕ್ ಬಂದ. ಇಂದ್ರಿಯದಿಂದ ಹುಟ್ಟುವ ಜ್ಞಾನವನ್ನು ಗ್ರಹಿಸೋದು ಅದು ಸಾಕ್ಷಿ. ಅಂದ್ರೆ ಹುಟ್ಟುವುದಲ್ಲ, ಇನ್ನೊಂದು ಅದೊಂದು ಸಾರಿ ಅದನ್ನು ಹೇಳ್ಬೇಕಾಯ್ತು, ನಾನು ಮರ್ತೀನಿ. ಹೇಳಿದ್ಮೇಲೆ ಅದನ್ನು ಹೇಳ್ಬಿಡ್ತೀನಿ, ನಿಮ್ಗೆ ಆ ಸಂಶಯ ಪರಿಹಾರ ಆಗತ್ತೆ. ಮೊದಲನೇದು ಸಾಕ್ಷಿ ಅಂತ ನಿತ್ಯ, ಹುಟ್ಟೋದಲ್ಲ ಅದು. ಯಾಕೆಂದ್ರೆ ಅದಕ್ಕೆ ನಾವು ಹೇಳಿದ್ದು ಸಾಕ್ಷಿ ಜೀವ ಬೇರೆ ಅಲ್ಲ, ಸಾಕ್ಷಿ ಬೇರೆ ಅಲ್ಲ. ಜೀವನೇ ಇಂದ್ರಿಯ ಅಂತ ತಿಳ್ಕೊಂಡ್ಬಿಡ್ರಿ ಅಷ್ಟೇ. ಬಟ್ ಆದರೆ ಅದನ್ನ ಇಂದ್ರಿಯ ಅಂತ ವ್ಯವಹಾರ ಮಾಡುವಾಗ ಅದನ್ನ ಸಾಕ್ಷಿ ಅಂತ ಅನ್ನೋ ಶಬ್ದದಿಂದ ವ್ಯವಹಾರ ಮಾಡ್ತಾರೆ, ಜೀವ ಅಂತ ಹೇಳಲ್ಲ. ಗೊತ್ತಾಯ್ತಲ್ಲ? ಜೀವನೇ ಅದು, ಆದ್ರೆ ಜೀವ ಅಂತ ಹೇಳಲ್ಲ.
ಸ್ವರೂಪೇಂದ್ರಿಯ. ಸ್ವರೂಪ ಶಬ್ದಕ್ಕೇನೆ ಅಭಿನ್ನ ಅಂತ ಅರ್ಥ. ಜೀವನಿಂದ ಅಭಿನ್ನವಾದ ಇಂದ್ರಿಯ, ಅದು ಸಾಕ್ಷಿ. ಸೊ ಅದಕ್ಕೆ ಹುಟ್ಟೇ ಇಲ್ಲ. ಅದಕ್ಕೆ ಈಗ ನಾವು ಹೇಗೆ ಪ್ರಾಕೃತವಾದ ಇಂದ್ರಿಯ ಅಂತ ಹೇಳುವಾಗ ಹೇಗದು ಹುಟ್ಟಿತು ಅಂತ ನಾವು ಇಷ್ಟವರೆಗೆ ನಾನು ಶ್ರೀಮದಾಚಾರ್ಯ ಅನುವ್ಯಾಖ್ಯಾನದ ಒಂದು ವ್ಯಾಖ್ಯಾನ ಹೇಳಿ, ಒಂದು ಪ್ರಕೃತಿ ತತ್ವ, ಅಹಂಕಾರ ತತ್ವ, ಆಮೇಲೆ ಪಂಚಭೂತಗಳ ಒಂದೊಂದು ಅಂಶಗಳು, ಅದನ್ನು ಬೆರೆಸಿ ತಾನು ಉಬ್ಬಿಸಿದ, ಅದೇ ಇಂದ್ರಿಯವಾಗಿ ನಮಗೆ ಕಾಣಿಸ್ತು ಅಂತ ನಾವು ಹೀಗೆ ತಿಳಿದಿದ್ದೇವೆ. ಹಾಗೆ ಸ್ವರೂಪ ಕೇಂದ್ರಕ್ಕಿಲ್ಲ. ಜೀವನಿಗೆ ಹುಟ್ಟಿಲ್ಲ, ಜೀವ ನಿತ್ಯ. ಸೊ ಅವನಿಂದ ಭಿನ್ನವಾದ ಇಂದ್ರಿಯವೂ ನಿತ್ಯವೇ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ನೀವು ಕೇಳಿದ್ದು ಸಾಕ್ಷಿ ಅಂದ್ರೆ ನಾವು ಹಾಗಾದ್ರೆ ಏನಂತ ತಿಳಿದುಕೊಳ್ಬೇಕು ಅಂತ ನೀವು ಕೇಳಿದ್ರಿ. ಏನಂದ್ರೆ ಇಷ್ಟೇ, ಈ ಸಾಕ್ಷಿ ಅಂದ್ರೆ ಜೀವ, ಅವನ ಸ್ವರೂಪ, ಇದಕ್ಕೆ ಸಾಕ್ಷಿ ಎಂದು ಕರೆಯೋದು. ಇದಕ್ಕೆ ಹುಟ್ಟಿಲ್ಲ, ತನ್ನ ಒಳಗೇನೆ ಜೀವನೇ ಸಾಕ್ಷಿ, ಸಾಕ್ಷಿಯೇ ಜೀವ. ಸೊ ಅದು ಹೇಗೆ, ಏನ್ ಕೆಲಸ ಮಾಡತ್ತೆ ಅದು ಅಂತ ಪ್ರಶ್ನೆ ಮಾಡಿದ್ರೆ, ಅಹಂ ಸುಖಿ ಅಂತ ನಾನಂದೆ. ಅಬ್ಬಾ ಏನ್ ಸುಖವಾಗಿದ್ದೇನೆ ನಾನು. ಬಹಳ ಪ್ರಧಾನವಾದ ಪ್ರಮೇಯ ಇದು. ನಾನು ಸುಖಿ, ಏನು ಸುಖವಾಗಿ ನಾನಿದ್ದೇನೆ ಅಂತ ನಾನಂದೆ. ಹೊಟ್ಟೆ ತುಂಬಾ ಸುಖ ಆಯ್ತು ನನಗೆ. ಏಕಾದಶಿ ಪೂರ್ಣ ಉಪವಾಸ ಮಾಡಿದೆ, ದ್ವಾದಶಿ ಬೆಳಿಗ್ಗೆ ಹೊಟ್ಟೆ ತುಂಬಿತು, ಹಬ್ಬ ಸುಖವಾಯ್ತು ನನಗೆ. ಈ ಜ್ಞಾನ ನಿಮಗೆ ಯಾವುದರಿಂದ ಬಂತು? ನಿಮ್ಮ ಸಾಕ್ಷಿ ರೂಪವಾದ ಇಂದ್ರಿಯದಲ್ಲೂ ಸಾಕ್ಷಿನೇ ಹೊರತು ನಿಮಗೆ ಪ್ರಾಕೃತವಾದ ನಿಮ್ಮ ಕಣ್ಣು, ಕಿವಿ, ಮೂಗು ಇತ್ಯಾದಿಗಳಲ್ಲ. ಸಾಕ್ಷಿ ಅಂದ್ರೆ ನಿಮ್ಮ ಸ್ವರೂಪೇಂದ್ರಿಯ ಜೀವ, ಅವನಿಂದಲೇನೆ ಅಹಂ ಸುಖಿ, ಅಹಂ ದುಃಖಿ, ತುಂಬಾ ಉಪವಾಸ ಮಾಡಿದೆ, ತುಂಬಾ ದುಃಖವಾಯ್ತು, ಹೊಟ್ಟೆ ಹಸಿವಾಗ್ತಾ ಇದೆ, ದುಃಖವಾಯ್ತು ಅಂತನ್ನೋದು ಸಾಕ್ಷಿ. ಊಟ ಮಾಡಿದ ಮೇಲೆ ಅಬ್ಬಾ ಇಷ್ಟು ಸುಖವಾಯ್ತು ನಂಗೆ ಅಂತ ಹೇಳೋದು ಸಾಕ್ಷಿಯಿಂದಲೇನೆ. ನಿಮ್ಗೆ ಅನಿಸ್ಬೋದು, ಅಯ್ಯೋ ನಾನು ಊಟ ಮಾಡಿದೆ, ಕಣ್ಣಿಂದ ಊಟ ಕಾಣಿಸ್ತು, ಕೈಯಿಂದ ತೊಗಿಂದ್ರಿಯ ಕೈಯಿಂದ ತೆಗೆದುಕೊಂಡೆ. ಹೌದು, ಆದರೆ ಅದೆಲ್ಲದರಿಂದ ಏನಾಗತ್ತೆ ಅಂದ್ರೆ ಅನ್ನದ ಜ್ಞಾನವಾಗತ್ತೆ, ಸುಖದ ಜ್ಞಾನವಾಗಲ್ಲ. ಅನ್ನ ಹೇಗಿತ್ತು ರುಚಿ ಜ್ಞಾನ ಆಗೋದು, ರಸನೇಂದ್ರಿಯ, ರಸದಿಂದ ಆಯ್ತು. ಅಡಿಗೆ ವಾಸನೆ ಹೇಗಿತ್ತು, ತುಂಬಾ ಚೆನ್ನಾಗಿತ್ತು, ಅದು ನಿಮಗೆ ಆಗೋದು ಗಂಧ ತೊಗಿಂದ್ರಿಯ, ಇದು ಘ್ರಾಣೇಂದ್ರಿಯದಿಂದ. ಸೊ ಇದೆಲ್ಲವೂ ನಿಮಗೆ ಪ್ರಾಕೃತವಾದ ಇಂದ್ರಿಯಿಂದ ಆದರೂ ಅದರ ಮೇಲೆ ಬರುವಂತ ಏನು ಸುಖವಿದೆಯೋ ಆ ಸುಖ ಮಾತ್ರ ಸಾಕ್ಷಿ ಅಂತ. ಸುಖ ಮಾತ್ರ ಅಂದ್ರೆ ಸುಖ, ದುಃಖ ಇತ್ಯಾದಿಗಳು. ಯಾಕೆ ಅಂದ್ರೆ ಆ ಸುಖ, ದುಃಖ ಇದೆಲ್ಲವೂ ನಮ್ಮ ಮನಸ್ಸಿನ, ಅರ್ಥಾತ್ ಜೀವನ ಒಳಗಿರುವಂತಹದ್ದು. ಅಂದ್ರೆ ಈ ದೇಹದ ಹೊರಗಡೆ ಅಲ್ಲ, ಒಳಗಿರುವ ಆತ್ಮನಲ್ಲಿ ಇರುವಂತಹದ್ದು. ಹಾಗಾಗಿ ಅದನ್ನು ಗ್ರಹಣ ಮಾಡುವ ಸಾಮರ್ಥ್ಯ, ಪವರ್ ಇಲ್ಲೇ ಇಲ್ಲ ನಿಮಗೆ ಪ್ರಾಕೃತವಾದ ಇಂದ್ರಿಯಕ್ಕೆ. ಪ್ರಾಕೃತವಾದ ಇಂದ್ರಿಯಕ್ಕೆ ಕೆಲಸ ಏನಂದ್ರೆ ತನ್ನ ಕಣ್ಣಿಗೆ ಏನ್ ಕಾಣಿಸತ್ತೆ ಅದನ್ನು ಗ್ರಹಣ ಮಾಡಬೇಕು, ಕಿವಿಗೆ ಏನ್ ಕೇಳಿಸತ್ತೆ ಅದನ್ನು ಗ್ರಹಣ ಮಾಡಬೇಕು, ಮೂಗಿಗೆ ಯಾವುದು ಸನ್ನಿಕರ್ಷವನ್ನು ಪಡೆಯುತ್ತೆ ಅದನ್ನು ಗ್ರಹಣ ಮಾಡಬೇಕು, ನಾಲಿಗೆಯಲ್ಲಿ ಯಾವ ಪದಾರ್ಥವನ್ನು ಇಡ್ತೀರಾ ಅದಕ್ಕೆ ಮಾತ್ರ ರಸಜ್ಞಾನವನ್ನು ಗ್ರಹಣ ಮಾಡಬೇಕಾದದ್ದು, ಹೊರತು ಯಾವುದನ್ನು ನಿಮಗೆ ಕಣ್ಣಿಗೆ, ಕಿವಿಗೆ, ನಾಲಿಗೆಗೆ ಗೋಚರವೇ ಆಗೋದಿಲ್ಲ ಅದನ್ನು ಗ್ರಹಣ ಮಾಡುವ ಸಾಮರ್ಥ್ಯ ಯಾವ ಪ್ರಾಕೃತವಾದ ಇಂದ್ರಿಯಕ್ಕೂ ಇಲ್ಲ. ಅಂದಮೇಲೆ ಸುಖವನ್ನು ನಿಮ್ಮ ಪ್ರಾಕೃತವಾದ ಇಂದ್ರಿಯ ಇದು ಗ್ರಹಣ ಮಾಡಿತು ಅಂತ ಅನ್ನೋ ಮಾತು ಸುಳ್ಳು. ಹಾಗಾದ್ರೆ ಯಾವುದನ್ನು ಗ್ರಹಣ ಮಾಡ್ಬೇಕು? ಅದು ಸಾಕ್ಷಿನೇ ಬಂದು ಗ್ರಹಣ ಮಾಡಬೇಕು. ಅರ್ಥವಾಯ್ತಲ್ಲ? ಆದರೆ ಹಾಗಾದ್ರೆ ಸಾಕ್ಷಿಗೆ ಈ ನಾನು ಊಟ ಮಾಡಿದ ಪದಾರ್ಥದಲ್ಲಿ ಒಂದು ರಸ ಇದೆ, ನಾನು ಊಟ ಮಾಡಿದ ಪದಾರ್ಥದಲ್ಲಿ ಒಂದು ಗಂಧವಿದೆ, ಅದನ್ನು ತಿಂದಾಗ ಸುಖವಾಯಿತು, ಸುಖ ಜ್ಞಾನ ಮಾತ್ರ ಸಾಕ್ಷಿಯಿಂದ ಆಯ್ತು. ಹಾಗಾದ್ರೆ ರಸಜ್ಞಾನ ಆಗತ್ತೋ ಇಲ್ವೋ? ಗಂಧದ ಜ್ಞಾನ, ಆ ಅನ್ನದ ಜ್ಞಾನ ಆಗತ್ತೋ ಇಲ್ವೋ ಅಂದ್ರೆ ಆಗತ್ತೆ ಅಂದ್ರೆ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಅಂದ್ರೆ ಹೇಗೆ ಆಗತ್ತೆ ಅಂದ್ರೆ ಆಗೋದಿಲ್ಲ ಅಂದ್ರೆ ಸಾಕ್ಷಾತ್ತಾಗಿ ಆಗೋದಿಲ್ಲ. ಸಾಕ್ಷಾತ್ತಾಗಿ ಆಗೋದಿಲ್ಲ ಅಂದ್ರೆ ನನ್ನ ಕಣ್ಣಿನಿಂದ ಇದಮನ್ನಂ ಅಥವಾ ಅಯಂ ರಸಃ ಅಂತ ಏನು ಜ್ಞಾನ ಬಂತೋ ಹಾಗೆ ಆಗೋದಿಲ್ಲ. ಆದರೆ ಪರಂಪರೆಯ ಅಂದ್ರೆ ಈ ನಮ್ಮ ಕಣ್ಣು, ಕಿವಿ, ಮೂಗು ಇತ್ಯಾದಿಗಳು ಏನೊಂದು ಜ್ಞಾನವನ್ನು ಹುಟ್ಟಿಸ್ತಲ್ವಾ, ಏನೊಂದು ಜ್ಞಾನದ ಗ್ರಹಣವಾಯ್ತಲ್ವಾ, ಆ ಜ್ಞಾನವನ್ನು ವಿಷಯೀಕರಿಸಬೇಕು ಸಾಕ್ಷಿ. ಯಾಕೆ ಅಂತಂದ್ರೆ ಸಾಕ್ಷಿ ಒಂದು ವೇಳೆ ಜ್ಞಾನವನ್ನು ಗ್ರಹಣ ಮಾಡಿಲ್ಲ ಅಂತ ಆದರೆ ಆ ಜ್ಞಾನ ಯಥಾರ್ಥ ಅಂತ ಆಗೋದಕ್ಕೆ ಸಾಧ್ಯವಿಲ್ಲ. ಇದಂ ಪುಸ್ತಕಂ, ಈ ಜ್ಞಾನ ಯಥಾರ್ಥ. ಯಾಕೆ?
ಈ ಪದಾರ್ಥ ಸತ್ಯವಾಗಿದೆ, ಸತ್ಯವಾದ ಪದಾರ್ಥವನ್ನು ಗ್ರಹಣ ಮಾಡ್ತಾ ಇದೆ, ಹಾಗಾಗಿ ಯಥಾರ್ಥ ಅಂತ ನೀವು ಹೇಳಬೇಕು. ಬಟ್ ಆದರೆ ಸಾಕ್ಷಿಯಿಂದಾಗಿ ಅದರ ಗ್ರಹಣ ಆಗದದ್ದರಿಂದಲೇನೆ ಅದು ಯಥಾರ್ಥ ಅಂತ ಆಗಬೇಕು. ಅಂದ್ರೆ ಸತ್ಯವಾದ ಪದಾರ್ಥದ ಜ್ಞಾನವನ್ನು ನಾನು ಪಡೆದಿದ್ದೇನೆ ಎಂದು ಸಾಕ್ಷಿ ಗ್ರಹಣ ಮಾಡಬೇಕು. ಈ ಒಂದು ಅನ್ನದ ಜ್ಞಾನವನ್ನು ನಾನು ಮಾಡಿಕೊಂಡಿದ್ದೇನೆ, ಈ ಅನ್ನದಲ್ಲಿರುವ ರಸದ ಜ್ಞಾನವನ್ನು ನಾನು ಮಾಡಿಕೊಂಡಿದ್ದೇನೆ, ರಸಜ್ಞಾನವಾನ್ ಅಹಂ ಅಂತ ಇತ್ಯಾದಿಯಾಗಿ ಜ್ಞಾನದ ಜ್ಞಾನವನ್ನು ಗ್ರಹಣ ಮಾಡ್ತಾ ಸಾಕ್ಷಿ ಏನ್ ಮಾಡುತ್ತೆ ಅಂತಂದ್ರೆ ಆ ಜ್ಞಾನದ ಪ್ರಾಮಾಣ್ಯವನ್ನು, ಜ್ಞಾನಕ್ಕೆ ಯಾಥಾರ್ಥ್ಯವನ್ನು ಸಿದ್ಧಪಡಿಸುತ್ತೆ. ಇದಕ್ಕೇನೆ ಸಾಕ್ಷಿಗೆ ನಿಯತ ಯಥಾರ್ಥ ಅಂತ ಒಂದು ಹೆಸರನ್ನು ಕೊಡ್ತಾರೆ. ತಾನು ಯಾವುದನ್ನು ಗ್ರಹಣ ಮಾಡುತ್ತೆ ಅದು ನಿಯಮೇನ ಯಥಾರ್ಥವಾಗಿರುತ್ತೆ. ಎಲ್ಲವನ್ನೂ ಗ್ರಹಣ ಮಾಡೋದು ಸಾಕ್ಷಿ, ಹಾಗಾದ್ರೆ ಎಲ್ಲವೂ ಪ್ರಮಾಣ ಅಂತಾಗ್ಲಿ. ಇದಂ ರಜತಂ, ಹೀಗೆ ಅನೇಕ ಜ್ಞಾನಗಳು, ಅಪ್ರಮಾಣವಾದ ಜ್ಞಾನವೂ ಇದೆ ಅಲ್ವಾ. ಸೊ ಹಾಗಾದ್ರೆ ಅದನ್ನು ಸಾಕ್ಷಿ ಗ್ರಹಣ ಮಾಡತ್ತೆ ಅಂತ ಹೇಳ್ಬೇಕಾ, ಇಲ್ಲ ಅಂತ ಹೇಳ್ಬೇಕಾ? ಮಾಡತ್ತೆ ಅಂತ ಗ್ರಹಣ ಮಾಡಿಬಿಟ್ರೆ ಯಾವ ಜ್ಞಾನವೂ ಅಪ್ರಮಾಣವಾದ ಜ್ಞಾನವೇ ಇಲ್ಲ, ಭ್ರಾಂತಿಯೇ ಇಲ್ಲ, ಎಲ್ಲವೂ ಪ್ರಮಾಣ ಅಂತ ಆಗ್ಬೇಕು. ಯಾಕೆ ಸಾಕ್ಷಿ ಗ್ರಹಣ ಮಾಡತ್ತೆ? ಸಾಕ್ಷಿಗೆ ನಿಯತ ಯಥಾರ್ಥ ಅಂತ ಕರೀತಾರೆ. ಗ್ರಹಣ ಮಾಡೋದಿಲ್ಲ ಅಂದ್ರೆ ಹಾಗಾದ್ರೆ ಎಲ್ಲವನ್ನೂ ಗ್ರಹಣ ಮಾಡುವ ಸಾಮರ್ಥ್ಯ ಸಾಕ್ಷಿ ಇಲ್ಲ ಅಂತಾಯ್ತು. ಅಂದ್ರೆ ಅದಕ್ಕೆ ವ್ಯವಸ್ಥೆ ಏನಂತಂದ್ರೆ ರಸಜ್ಞಾನವಾನ್ ಅಹಂ ಅಂತ ಗ್ರಹಣ ಮಾಡ್ತಾನೆ ಸಾಕ್ಷಿ. ಬಟ್ ಆದ್ರೆ ಅಲ್ಲಿ ಸಾಕ್ಷಿ ಏನ್ ಮಾಡ್ತಾನೆ ಅಂತಂದ್ರೆ ಏನಂತಾರೆ, ಆ ಜ್ಞಾನ ಹೇಗಿದೆ ಅದನ್ನು ಹಾಗೆ ಗ್ರಹಣ ಮಾಡಿತ್ತು. ಸೊ ಅದರಲ್ಲಿ ಯಾಥಾರ್ಥ್ಯವೇ ನಿಶ್ಚಿತ, ಪ್ರಮಾಣವೇ ಹೌದು. ಆದರೆ ರಜತ ಜ್ಞಾನವನ್ನು ಗ್ರಹಣ ಮಾಡುವಾಗ ಸಾಕ್ಷಿ ಏನಂತ ಗ್ರಹಣ ಮಾಡ್ತಾನೆ ಅಂತಂದ್ರೆ ಅಯಥಾರ್ಥ ಜ್ಞಾನವಾನ್ ಅಹಂ ಅಂತ ಗ್ರಹಣ ಮಾಡುತ್ತೆ. ಇಲ್ಲೆಲ್ಲ ಕಡೆಗೆ ಜ್ಞಾನವಾನ್ ಅಹಂ, ಜ್ಞಾನವನ್ನು ನಾನು ಪಡೆದಿದ್ದೇನೆ ಇಷ್ಟೇ ಹೊರತು ಅಲ್ಲಿ ಯಥಾರ್ಥ ಜ್ಞಾನವಾನ್ ಅಹಂ ಅಂತ ಹೇಳೋ ಕಾರಣ ಇಲ್ಲ. ಪುಸ್ತಕ ಜ್ಞಾನವಾನ್ ಅಹಂ, ರಸಜ್ಞಾನವಾನ್ ಅಹಂ, ಘಟಂ ಜಾನಾಮಿ, ಹೀಗೆ ಜ್ಞಾನವನ್ನು ಪಡೆದಿದ್ದೇನೆ ಇಷ್ಟೇ ಸಾಕು. ಆದರೆ ಶುಕ್ತಿರಜತ ಅಸತ್ಯವಾದ ಪದಾರ್ಥದ ಜ್ಞಾನ ಎಲ್ಲೆಲ್ಲಿ ನಮಗೆ ಬರುತ್ತೋ ಆ ಎಲ್ಲಾ ಸ್ಥಳದಲ್ಲಿ ಸಾಕ್ಷಿ ಏನ್ ಮಾಡ್ತಾನೆ ಅಂತಂದ್ರೆ ಅಯಥಾರ್ಥ ಜ್ಞಾನವಾನ್ ಅಹಂ, ಅಯಥಾರ್ಥವಾದ ಜ್ಞಾನವನ್ನು ನಾನು ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿ ಹೀಗೆ ಗ್ರಹಣ ಮಾಡುತ್ತೆ. ಸೊ ಅವಾಗ ಏನಾಯ್ತು, ಅಯಥಾರ್ಥವಾಗಿದೆ ಅಂತ ಗ್ರಹಣ ಮಾಡಿತು, ಅದು ಅಯಥಾರ್ಥವೇ ಆಗಿದೆ. ಸೊ ಅದರಲ್ಲಿ ಏನೂ ವಿವಾದವಿಲ್ಲ. ಹೀಗೆ ಇನ್ನೂ ಒಂದು, ಹಾಗಾದ್ರಲ್ಲಿ ಇದಂಬರತಮ್ ಅಂತ ಅನ್ನೋ ಜ್ಞಾನವನ್ನು ಯಾವ್ದು ಗ್ರಹಣ ಮಾಡುತ್ತೆ ಅಂತಂದ್ರೆ ಮನಸ್ಸು ಗ್ರಹಣ ಮಾಡುತ್ತೆ, ಸಾಕ್ಷಿ ಗ್ರಹಣ ಮಾಡೋದಿಲ್ಲ. ಅದು ಬಹಳ ವಿಚಿತ್ರವಾಗಿ ಹೇಳ್ತಾರೆ, ದತ್ತಾವಕಾಶಂ ಅಂತ ಸಮರ್ಥನೆ ಮಾಡ್ತಾರೆ. ಅಂದ್ರೆ ಪ್ರತಿಯೊಂದನ್ನು ಗ್ರಹಣ ಮಾಡುವಾಗ ಸಾಕ್ಷಿ ಮುಂದೆ ನಿಂತಿರುತ್ತೆ. ಸುಮ್ನೆ ಒಂದು ಫಾರ್ ಎಕ್ಸಾಂಪಲ್ ಏನೋ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ನಾವು ಮುಂಬೈ ಒಳಗೆ ಅನೇಕ ಬಾರಿ ನಾವು ಈ ಕಥೆಯನ್ನು ಕೇಳಿದ್ದೇವೆ. ಸುಮ್ನೆ ಆ ಉದಾಹರಣೆ ಸರಿಯಾಗೋದಿಲ್ಲ, ಆದ್ರೂ ಅರ್ಥವಾಗ್ಬೋದು. ಲೋಕಲ್ ಟ್ರೈನ್ ಅಲ್ಲಿ ಎಂಡಿಗೆ ನಿಂತಿರ್ತಾರೆ ಬಾಗಿಲು ಹತ್ರ. ಒಬ್ಬ ಪಾಪ 5-6 ಜನ ಹಿಂದೆ ನಿಂತಿರ್ತಾರೆ. ಫಸ್ಟ್ ಮೊದಲು ಯಾರು ನಿಂತಿದ್ರು ಅವರಿಗೆ ಎದುರಿಗೆ ಯಾವುದೋ ಒಂದು ದೊಡ್ಡ ಕರೆಂಟ್ ಕಂಬ ಅದು ಬರ್ತಾ ಇದೆ ಅಂತ ಪರಿಚಯ ಆಯ್ತು. ತಕ್ಷಣ ಅವನ್ ಏನ್ ಮಾಡ್ದ, ಹಿಂದ್ ಸರಿದ್ ಬಿಟ್ಟ. ಅವಾಗೇನಾಯ್ತು, ಹಿಂದಿದ್ದವನ ತಲೆ ಬಡಿತು, ಅವನು ಕೆಳಗೆ ಬಿದ್ದ, ತೊಂದರೆ ಆಯ್ತು. ಹಾಗೆ ಸಾಕ್ಷಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಮೊದಲಿಗೆ ಪರೀಕ್ಷೆ ಮಾಡತ್ತೆ. ನಾನು ಈಗ ಗ್ರಹಣ ಮಾಡ್ತಾ ಇರುವಾಗ ಇಲ್ಲಿ ಏನಾದ್ರೂ ದೋಷ ಇದೆಯಾ ಇಲ್ವಾ ಅಂತ ಪರೀಕ್ಷೆಯನ್ನು ಮಾಡಿ ದೋಷದ ಪರಿಚಯ ಆಯಿತು, ದೋಷ ಇದೆ ಅಂತ ನಿಶ್ಚಯ ಮಾಡಿಕೊಂಡ್ರೆ ಸಾಕ್ಷಿ ಸುಮ್ಮನೆ ಕೂತ್ ಬಿಡುತ್ತೆ, ತಾನು ಯಾವುದನ್ನು ಗ್ರಹಣ ಮಾಡೋದಿಲ್ಲ. ದತ್ತಾವಕಾಶಂ, ಅವಾಗ ಮನಸ್ಸಿಗೆ ಅವಕಾಶ ಕೊಡುತ್ತೆ. ಮನಸ್ಸು, ನೀನು ಹೋಗಿ ಗ್ರಹಣ ಮಾಡೋದ್ರೆ ಮಾಡ್ಕೋ, ನಾನು ಅಂತೂ ಮಾಡೋದಿಲ್ಲ. ಅವಾಗ ಮನಸ್ಸು ಏನ್ ಮಾಡತ್ತೆ, ಕೊಟ್ಟಿದ್ದೇ ಚಾನ್ಸ್ ಅಂತ ಹೇಳಿ ತಾನು ಗ್ರಹಣ ಮಾಡಿಬಿಡುತ್ತೆ. ಅವಾಗ ಇದಂ ರಜತಂ ಎನ್ನುವಂತಹ ಜ್ಞಾನ ಬರುತ್ತೆ ಅಂತ. ಹೀಗೆ ಇದು ದೊಡ್ಡ ವಿಷಯ ಇದೆ. ಹೀಗೆ ಮನಸ್ಸನ್ನು ತೊಡಗಿಸಿ ಜ್ಞಾನವನ್ನು ಹುಟ್ಟಿಸ್ಬಿಡುತ್ತೆ. ಹುಟ್ಟಿಸಿದ ಮೇಲೆ ಸಾಕ್ಷಿ ಬರ್ತಾನೆ, ಏನಂತ, ಅಯಥಾರ್ಥವಾದ ಅಪ್ರಮಾಣವಾದ ಜ್ಞಾನವನ್ನು ನೀನು ಪಡೆದಿದ್ಯಾ ನೀನು ಅಂತೇಳಿ. ಹೀಗೆ ಸಾಕ್ಷಿ ಒಟ್ಟಾರೆ ನಮ್ಗೆ ಏನಾಯ್ತು, ಎಲ್ಲಾ ಜ್ಞಾನವನ್ನು ಗ್ರಹಣ ಮಾಡೋದು ಸಾಕ್ಷಿಯೇ. ಆದರೆ ಯಥಾರ್ಥ ಸ್ಥಳದಲ್ಲಿ ಜ್ಞಾನವಾನಹಂ ಅಂತ ಬಂದ್ಬಿಡುತ್ತೆ, ಅಯಥಾರ್ಥ ಸ್ಥಳದಲ್ಲಿ ಅಯಥಾರ್ಥ ಜ್ಞಾನವಾನಹಂ, ಮಿಥ್ಯಾಭೂತವಾದ ಜ್ಞಾನ ನಾನು ಮಾಡ್ಕೊಂಡ್ಬಿಟ್ಟೆ ಅಂತ. ಹೀಗೆ ಮಿಥ್ಯಾ ಸ್ಥಳದಲ್ಲಿ ಅಯಥಾರ್ಥ ಜ್ಞಾನ ಸ್ಥಳದಲ್ಲಿ ಹೀಗೆ ಗ್ರಹಣ ಮಾಡುತ್ತೆ. ಅರ್ಥ ಆಯ್ತಲ್ಲ?
ಇನ್ನ ಈ ಸಾಕ್ಷಿ ವಿಚಾರ ಮತ್ತೆ ಇಂದ್ರಿಯದ ವಿಚಾರ ಇನ್ನ ಅನೇಕ ಇದೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಹೇಳಿದ್ದೀನಿ. ಮತ್ತೆ ನಾಳೆ ಪ್ರಯತ್ನ ಮಾಡುತ್ತೆ. ಮುಗಿಸೋಣ. ಆಯ್ತು ಸರ್. ನಮಸ್ಕಾರ ಸರ್.